ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ದಿನ ದಿಲೀಪ್ ರಾಜ್ ಸಾವನ್ನಪ್ಪಿರುವಂಥ ವಿಚಾರ. ಬಹುತೇಕ ಜನರು ದಿಲೀಪ್ ರಾಜ್ ಸಾವನ್ನಪ್ಪಿದ ಬಳಿಕ ಈ ರೀತಿಯಾಗಿ ಸಾವು ಅವರಿಗೆ ಬರಬಾರ್ದಾಗಿತ್ತು, ಬದುಕಿ ಬಾಳಬೇಕಾಗಿತ್ತು, ಇಂಥವರು ಭೂಮಿ ಮೇಲೆ ಇನ್ನೂ ಇರಬೇಕಿತ್ತು ಅನ್ನುವಂಥ ಭಾವನೆ ನಿಮ್ಮಲ್ಲಿಯೇ ಹುಟ್ಟಿಕೊಂಡು ಬಿಟ್ಟಿತ್ತು. ಅಂಥದ್ರಲ್ಲಿ ಜೊತೆಗೆ ಸಂಸಾರವನ್ನು ಮಾಡ್ತಾ ಇದ್ದಂಥ ಪತ್ನಿಗೆ ಅದು ಹೇಗೆ ಆಗಿರಬೇಡ, ಪತ್ನಿಯ ಆಕ್ರಂದನ ಯಾವ ರೀತಿಯಾಗಿದೆ, ಪತ್ನಿ ತನ್ನ ಗಂಡನನ್ನು ಕಳೆದುಕೊಂಡು ಯಾವ ರೀತಿಯೆಲ್ಲ ನೋವನ್ನು ಅನುಭವಿಸ್ತಾ ಇದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅವರನ್ನು ಗಮನಿಸಿದಂಥವರಿಗೆ ಗೊತ್ತಾಗಿ ಬಿಟ್ಟಿತ್ತು. ಪತ್ನಿಯು ಕೂಡ ಇದೀಗ ಭಾವುಕ ಪೋಸ್ಟ್ ಕೂಡ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದರ ಕುರಿತಾಗಿ ಗಮನಿಸಿದಂಥವರು ಮತ್ತು ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಅಸಲಿ ಸತ್ಯಾಸತ್ಯತೆಯನ್ನು ಬಿಚ್ಚಿಟ್ಟಿದ್ದಾರೆ. ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ದಿಲೀಪ್ ರಾಜ್ ಕುಟುಂಬ ಅಥವಾ ದಿಲೀಪ್ ರಾಜ್ ತನ್ನ ಕುಟುಂಬದ ಜೊತೆಗೆ ಯಾವ ರೀತಿಯಾಗಿ ಒಡನಾಟ ಇತ್ತು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇರುವಂಥವರು ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ಸಾಧ್ಯವಾದರೆ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನದಿಂದ ಪತ್ನಿ ಶ್ರೀ ವಿದ್ಯಾ ಆಘಾತಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ. ಪತಿಯ ನೆನಪಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಅವರು ಮತ್ತೆ ನೋಡುವವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎಂದು ಬರೆದುಕೊಂಡು ಬಿಟ್ಟಿದ್ದಾರೆ. ದಿಲೀಪ್ ಮತ್ತು ಶ್ರೀ ವಿದ್ಯಾ ಕೃಷ್ಣರುಕ್ಕು ಧಾರಾವಾಹಿ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಜೊತೆಯಾಗಿ ಕೆಲಸವನ್ನ ಮಾಡಿದಂಥವರು. ನಟ ಮತ್ತು ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನದ ವಾರ್ತೆ ಅಭಿಮಾನಿಗಳಿಗೆ ಶಾಕ್ ನೀಡಿಬಿಟ್ಟಿತ್ತು. ಪತಿಯ ಜೊತೆ ಕಳೆದ 25 ವರ್ಷಗಳಿಂದ ಸಂಸಾರ ನಡೆಸಿಕೊಂಡು ಬರುತ್ತಿದ್ದ ಪತ್ನಿ ಶ್ರೀ ವಿದ್ಯಾ ಅವರ ಮನಸ್ಸು ಒಡೆದು ಹೋಗಿಬಿಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹೃದಯ ಸ್ಪರ್ಶಿ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ. ಪತಿಯನ್ನ ಕಳೆದುಕೊಂಡ ನೋವಿನಲ್ಲೂ ಕೂಡ ಬೆಂಬಲವಾಗಿ ನಿಂತವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ದಿಲೀಪ್ ನೆನಪಿನ ಬಗ್ಗೆ ಭಾವುಕ ಸಾಲುಗಳನ್ನು ಕೂಡ ಬರೆದುಕೊಂಡು ಬಿಟ್ಟಿದ್ದಾರೆ. ನನಗೆ ಬೆಂಬಲವಾಗಿ ನಿಂತ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿದ್ದೇನೆ. ದಿಲೀಪ್ ಅವರು ಕಲೆ, ಸಿನಿಮಾ ಮತ್ತು ನಾವು ಇನ್ನು ಮುಂದೆ ಅನುಭವಿಸುವ ಪ್ರತಿಯೊಂದು ದಯೆಯ ರೂಪದಲ್ಲಿ ನಮ್ಮೊಂದಿಗೆ ಇರುತ್ತಾರೆ ಎಂದು ಅವರು ಬರೆದುಕೊಂಡು ಬಿಟ್ಟಿದ್ದಾರೆ. ಪತಿಯನ್ನು ಕಳೆದುಕೊಂಡ ದುಃಖವನ್ನು ವ್ಯಕ್ತಪಡಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಹೊಸ ಜೀವನ ಸಿಗಲಿ. ಆದರೆ ಒಂದು ವಿಷಯ ಮಾತ್ರ ಖಚಿತ, ನಾನು ಅವರನ್ನು ಮತ್ತೆ ನೋಡುವವರೆಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎಂದು ಬರೆಯುವ ಮೂಲಕ ಪತಿಯ ಮೇಲಿರುವ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿಬಿಟ್ಟಿದ್ದಾರೆ. ದಿಲೀಪ್ ರಾಜ್ ಮತ್ತು ಶ್ರೀ ವಿದ್ಯಾ ಕೇವಲ ದಂಪತಿಗಳಾಗಿ ಮಾತ್ರವಲ್ಲದೆ ವೃತ್ತಿ ಜೀವನದಲ್ಲೂ ಕೂಡ ಪರಸ್ಪರ ಬೆಂಬಲವಾಗಿ ನಿಂತುಕೊಂಡಿದ್ದಂಥವರು. ಇತ್ತೀಚಿನ ಕೃಷ್ಣರುಕ್ಕು ಧಾರಾವಾಹಿ ಸೇರಿದಂತೆ ಹಲವು ಯಶಸ್ವಿ ಧಾರಾವಾಹಿಗಳನ್ನು ಈ ಜೋಡಿ ಜೊತೆಯಾಗಿ ನಿರ್ಮಿಸಿತ್ತು. ದಿಲೀಪ್ ನಿಧನದ ನಂತರ ಅವರ ಪತ್ನಿಯ ಈ ಪೋಸ್ಟ್ ಕಂಡು ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಪೋಸ್ಟನ್ನು ಗಮನಿಸಿದಂಥ ಬಹುತೇಕ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರನ್ನು ತರಿಸಿಬಿಟ್ಟಿರುತ್ತೆ, ನೋವಾಗಿ ಬಿಟ್ಟಿರುತ್ತೆ. ತನ್ನ ಗಂಡನನ್ನು ಶ್ರೀ ವಿದ್ಯಾ ಅವರು ಅದೆಷ್ಟು ಪ್ರೀತಿಸ್ತಾ ಇದ್ದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಗಂಡನ ಅಗಲಿಕೆಯಿಂದ ಅವರಿಗೆ ಅದೆಷ್ಟು ನೋವಾಗಿದೆ ಅನ್ನುವಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇದು ಒಂದು ಕಡೆಯ ನೋವಾದರೆ ಇತ್ತ ಆ ದಿನ ಬೆಳಗಿನ ಜಾವ ಅಂತಂದರೆ ನಿನ್ನೆ ದಿನ ಬೆಳಗಿನ ಜಾವ 5:30 ಆಸುಪಾಸಿನಲ್ಲಿ ತೀವ್ರವಾಗಿ ಹೃದಯಕ್ಕೆ ನೋವಾಗಿ ಬಿಡುತ್ತೆ. ಅಂದರೆ ತೀವ್ರ ಹೃದಯಾಘಾತ ಅವರಿಗೆ ಆಗಿಬಿಡುತ್ತೆ. ಆ ಸಂದರ್ಭಕ್ಕೆ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲೇ ಸಮೀಪದಲ್ಲಿರುವಂಥ ಆಟೋವನ್ನು ಪತ್ನಿ ವಿದ್ಯಾ ಅವರು ಕೂಡ ಕರೀತಾರೆ. ಆಟೋದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ರಸ್ತೆ ಮಧ್ಯದಲ್ಲಿ ಅವರು ಆಟೋದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟು ಬಿಡ್ತಾರೆ. ಈ ಪೈಕಿ ಆ ಒಂದು ಆಟೋ ಡ್ರೈವರ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು, ಪತ್ನಿ ಆ ಒಂದು ವ್ಯಕ್ತಿಯನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಪ್ರೀತಿ ಇದೆ, ಈ ರೀತಿಯಾದಂಥ ಪ್ರೀತಿ ಇರುವಂಥ ವ್ಯಕ್ತಿಗಳನ್ನು ನಾನು ಎಲ್ಲಿಯೂ ಕೂಡ ನೋಡಿಲ್ಲ ಅನ್ನುವ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಬಹುತೇಕ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ನಿನ್ನೆಯ ದಿನ ಅಂತ್ಯ ಸಂಸ್ಕಾರ ಆಗುವಂಥ ಸಂದರ್ಭ ಅಥವಾ ಅಂತ್ಯಕ್ರಿಯೆ ನಡಿಬೇಕಾದಂಥ ಸನ್ನಿವೇಶ. ಆ ಸಂದರ್ಭಕ್ಕೆ ಬಹುತೇಕ ಜನ ಹಿರಿಯ ಕಲಾವಿದರಾಗಿರ್ಬೋದು, ಧಾರಾವಾಹಿಯ ಕಲಾವಿದರಾಗಿರ್ಬೋದು, ರಂಗಭೂಮಿಯ ಕಲಾವಿದರು ಎಲ್ಲರೂ ಕೂಡ ಬಂದು ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಇವರ ಆಕ್ರಂದನ ಹೇಗಿತ್ತು ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಿಬಿಟ್ಟಿರೋದು. ಯಾವುದು ಕೂಡ ಆಡಂಬರಕ್ಕೋ ಅಥವಾ ಇನ್ಯಾವುದೋ ತೋರಿಕೆಗೋ ಇರಲಿಲ್ಲ. ಅವರ ಮನಸ್ಸಿನಿಂದ, ಅವರ ಹೃದಯದಿಂದ ಬಂದಂತಹ ನೋವು, ಅವರ ಹೃದಯದಿಂದ ಬಂದಂತಹ ಮಾತುಗಳನ್ನು ಆ ಸಂದರ್ಭದಲ್ಲಿ ಶ್ರೀ ವಿದ್ಯಾ ಅವರು ಆಡ್ತಾ ಇದ್ರು. ಇತ್ತ ಮಕ್ಕಳ ಬದುಕು ಕೂಡ ಈಗ ಒಂದು ಕಡೆ ನರಕವಾಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ತನ್ನ ತಂದೆ ತಮ್ಮ ಪಾಲಿಗೆ ಜೊತೆಯಾಗಿರ್ತಾರೆ,
ಕೈ ಹಿಡಿದು ನಡೆಸ್ತಾರೆ ಅಂತೇಳಿ ಭರವಸೆಯನ್ನು ಕಟ್ಕೊಂಡು ಬಿಟ್ಟಿದ್ರು. ಕೇವಲ 47 ವರ್ಷದಲ್ಲಿ ಹೃದಯಾಘಾತಕ್ಕೆ ಈ ವ್ಯಕ್ತಿ ಸಾವನ್ನಪ್ಪಿ ಬಿಟ್ಟಿದ್ರು. ಫಿಟ್ಟಾಗಿದ್ರು, ಆರೋಗ್ಯವಾಗಿದ್ರು, ತುಂಬಾ ಆರೋಗ್ಯದ ಕಡೆ ಗಮನವನ್ನ ಕೊಡ್ತಾ ಇದ್ರು. ಅಂಥದ್ದೆಲ್ಲವೂ ಕೂಡ ಇದ್ರೂ ಕೂಡ ಈ ವ್ಯಕ್ತಿ ಈ ರೀತಿಯಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿ ಬಿಟ್ರು ಅಂತಂದ್ರೆ ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಸಮಾಜ ಅಥವಾ ನಮ್ಮ ಒಂದು ಪರಿಸ್ಥಿತಿಗಳು ಎಲ್ಲಿಗೆ ಬಂದು ನಿಲ್ತಾ ಇದ್ದಾವೆ ಎನ್ನುವುದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ದಿಲೀಪ್ ರಾಜ್ ಬಹುತೇಕ ಜನರಿಗೆ ಆಶ್ರಯವಾಗಿದ್ದಂಥವರು, ಅನೇಕ ಕಲಾವಿದರಿಗೆ ಬೆಂಗಾವಲಾಗಿ ನಿಂತಂಥವರು, ಅನೇಕರ ಬದುಕಿಗೆ ದಾರಿದೀಪ ಆದಂಥವರು. ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಬಹುತೇಕ ರಂಗದಲ್ಲೂ ಕೂಡ ಅನೇಕ ಜನರ ಸಂಪಾದನೆ ಮಾಡಿದಂಥವರು, ಅನೇಕ ಜನ ಸ್ನೇಹಿತರನ್ನ ಹೊಂದಿದಂಥವರು, ಬಳಗವನ್ನು ಹೊಂದಿದಂಥವರು ಈ ರೀತಿಯಾಗಿ ಜೀವನವನ್ನು ಮಾಡ್ತಾ ಇದ್ರು. ಎಲ್ಲರೂ ಕೂಡ ಒಂದು ರೀತಿಯಾಗಿ ಇವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದನ್ನ ಯಾರು ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನೇ ಇವರ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ರು. ದಿಲೀಪ್ ರಾಜ್ ಇನ್ನೂ ಕೂಡ ಬದುಕಿ ಬಾಳಬೇಕಾಗಿದ್ದಂಥವರು, ಸಾಕಷ್ಟು ಜನರಿಗೆ, ಕಲಾವಿದರಿಗಾಗಿರ್ಬೋದು, ಅನೇಕ ಜನರಿಗೆ ಸಾಥನ್ನು ನೀಡಿಕೊಂಡು ಅನೇಕ ಜನರಿಗೆ ದಾರಿದೀಪವಾಗಿ ಬದುಕಬೇಕಾಗಿದ್ದಂಥ ವ್ಯಕ್ತಿ ಈ ರೀತಿಯಾಗಿ ಅಕಾಲಿಕ ನಿಧನವಾಗಿ ಬಿಡ್ತಾರೆ. ಈ ಒಂದು ಹೃದಯಾಘಾತ ಅನ್ನೋದು ಯಾಕೆ ಜನರಲ್ಲಿ ಹೆಚ್ಚಾಗ್ತಾ ಇದೆ ಅದು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಹುತೇಕ ಇತ್ತೀಚಿನ ದಿನದಲ್ಲಂತೂ ಯಾರಿಗೆ ಯಾವ ಸಂದರ್ಭದಲ್ಲಿ ಏನು ಆಗಿ ಬಿಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನಾವು ನೀವುಗಳೆಲ್ಲರೂ ಸಹಜವಾಗಿ ಗಮನಿಸ್ತಾ ಹಾಗೆ ನಾವೆಲ್ಲರೂ ಕೂಡ ಸೇವಿಸ್ತಾ ಇರುವಂತಹ ಒಂದು ಆಹಾರ ಏನು ಅಂತಂದ್ರೆ ಈ ಫುಡ್ಗಳೆಲ್ಲವೂ ಕೂಡ ವಿಷಪರಿತವಾಗಿ ಬಿಟ್ಟಿದ್ದಾವೆ. ಇತ್ತೀಚೆಗೆ ರೈತರು ಕೂಡ ವಿಷ ಸಂಪಡನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತ ಕಲಬೆರಕೆಯ ಒಂದು ಆಹಾರಗಳು ಸಿಗ್ತಾ ಇದ್ದಾವೆ. ಇತ್ತೀಚೆಗೆ ನಾವು ತಿನ್ನುವಂಥ ಪ್ರತಿಯೊಂದು ಕೂಡ ವಿಷವಾಗಿ ಬಿಡ್ತಾ ಇದೆ. ನಮಗೆ ಗೊತ್ತಿಲ್ಲದ ಹಾಗೆ ವಿಷವನ್ನ ಪ್ರತಿದಿನ ನಾವು ಸ್ವೀಕರಿಸ್ತಾ ಇದ್ದೀವಿ. ಅದರಲ್ಲೂ ನಾವು ಮನೆಯಲ್ಲಿ ಊಟ ಮಾಡ್ತೀವಿ ಅಂತೇಳಿ ನಾವು ಹೇಳಬಹುದಾದ್ರೆ ಬಂದಿರುವಂಥ ತರಕಾರಿಯೂ ಕೂಡ ಏನೋ ವಿಷ ಪದಾರ್ಥವಾಗಿ ಬಿಟ್ಟಿದೆ. ಆ ಕಾಳುಗಳಾಗಿರಬಹುದು ಅಥವಾ ಇನ್ನೇನೋ ನಾವು ಯಾವುದನ್ನ ಊಟ ಮಾಡೋದಕ್ಕೆ ಮುಂದಾಗ್ತೀವೋ ಅದೆಲ್ಲವೂ ಕೂಡ ಇತ್ತೀಚೆಗೆ ವಿಷವಾಗಿ ಬಿಡ್ತಾ ಇದೆ. ಇದರಿಂದ ಬಹುತೇಕ ಹೃದಯಾಘಾತಗಳು ಹೆಚ್ಚಾಗ್ತಾ ಇದ್ದಾವೇನೋ ಅಂತೇಳಿ ವೈಯಕ್ತಿಕವಾಗಿ ನನಗೆ ಅನಿಸ್ತಾ ಇದೆ. ಬಹುತೇಕ ಇದರಿಂದ ಕೆಲವೊಂದಿಷ್ಟು ಜನ ಅಂದ್ಕೊಳ್ಬಹುದು ಫುಡ್ಡಲ್ಲಿ ಮಾತ್ರ ವಿಷ ಇರುತ್ತಾ, ಬೇರೆ ಯಾವುದರಲ್ಲೂ ಕೂಡ ವಿಷ ಇರೋದಿಲ್ವಾ, ಬೇರೆ ಯಾವುದೂ ಕೂಡ ಕಾರಣ ಇರೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಬಹುದು. ಆದರೆ ವೈಯಕ್ತಿಕವಾಗಿ ಸಹಜವಾಗಿ ಪ್ರತಿದಿನ ತಿನ್ನೋದು ಮಾತ್ರ ಆಹಾರ. ಆ ಒಂದು ಸಂದರ್ಭದಲ್ಲಿ ಆಹಾರಕ್ಕೆ ಈಗಾಗಲೇ ವಿಷ ಸಿಂಪಡಣೆ ಆಗ್ತಾ ಇದೆ, ಬಹುತೇಕ ಕಲಬೆರಕೆ ಬರ್ತಾ ಇದೆ. ಇದರಿಂದ ಮೇಲ್ನೋಟಕ್ಕೆ ನಮಗೆ ವೈಯಕ್ತಿಕವಾಗಿ ಅನಿಸುವಂಥದ್ದು ವಿಷಪೂರಿತವಾದಂಥ ಫುಡ್ಡನ್ನು ನಾವೆಲ್ಲರೂ ಕೂಡ ತಿಂತಾ ಇದ್ದೀವಿ. ಇದರಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ನನಗೆ ಅನಿಸಿರುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದೇನೇ ಇರಬಹುದು, ಆದರೆ ಇಂಥದ್ದೊಂದು ದುರಂತ ನಡೆದು ಹೋಗಿ ಬಿಡುತ್ತೆ. ದಿಲೀಪ್ ರಾಜ್ ಈ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತಾರೆ, ಶ್ರೀವಿದ್ಯಾ ಅವರು ಈ ರೀತಿಯಾದಂಥ ಆಘಾತಕ್ಕೆ ಒಳಗಾಗಿ ಬಿಡ್ತಾರೆ ಅನ್ನುವಂಥದ್ದನ್ನು ಯಾರು ಕೂಡ ಭಾವಿಸಿರಲಿಲ್ಲ. ಬಹುತೇಕ ದಿಲೀಪ್ ರಾಜ್ ಬಹುತೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಸಾರ್ವಜನಿಕರು ಅವರನ್ನ ತುಂಬಾ ಗುರುತು ಕೂಡ ಹಿಡಿತಾ ಇರಲಿಲ್ಲ. ಆದರೆ ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ ಅಥವಾ ಯಾವ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಬಹುತೇಕ ಜನರು ಸಾವಿನ ಬಳಿಕವೇ ಅವರ ಹಿನ್ನೆಲೆ ಏನು, ಅವರು ಎಂಥ ವ್ಯಕ್ತಿ ಅನ್ನೋದು ಗೊತ್ತಾಗಿ ಬಿಡುತ್ತೆ. ಈಗ ದಿಲೀಪ್ ರಾಜ್ ಬದುಕು ಕೂಡ ಹಾಗೆ ಬಿಟ್ಟಿತ್ತು. ಬಹುತೇಕ ಜನರಿಗೆ, ಕಲಾವಿದರಿಗೆ ಆಗಿರ್ಬೋದು ಅಥವಾ ಅಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡುವಂಥವರಿಗೆ ಪರಿಚಯ ಇದ್ದಂಥವರು. ಆದರೆ ಸಾರ್ವಜನಿಕರು ಅಷ್ಟು ಇವರನ್ನು ಗಮನಿಸಿರಲಿಲ್ಲ, ಸಾರ್ವಜನಿಕರಿಗೆ ಇವರು ಅಷ್ಟು ಪರಿಚಯ ಇರಲಿಲ್ಲ. ಆದರೆ ಸಾವಿನ ಬಳಿಕವೇ ಈ ವ್ಯಕ್ತಿ ಸಾರ್ವಜನಿಕರಿಗೆ ಪರಿಚಯವಾಗಿ ಬಿಟ್ಟರು ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀವಿದ್ಯಾ ಅವರು ಸಾಕಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಬೇಜಾರು ಅವರಿಗಿದೆ. ಮುಂದಿನ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಅವರಲ್ಲಿ ಕಾಡ್ತಾ ಇದೆ. ಈ ಒಂದು ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನದಿಂದಾಗಿ ದಿಲೀಪ್ ರಾಜ್ ಕುಟುಂಬ ಇದೀಗ ಒಂದು ಕ್ಷಣ ನೋವಿನಲ್ಲಿ ಮುಳುಗಿ ಬಿಟ್ಟಿದೆ. ಮುಂದಿನ ಜೀವನ ಹೇಗೆ ಅನ್ನುವಂಥ ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.